ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಟ್ರೀ ಟ್ರಾವರ್ಸಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬೈನರಿ ಟ್ರೀ ಟ್ರಾವರ್ಸಲ್ ಏನ್ ಮಾಡ್ತಾರೆ, ಫಸ್ಟ್ ಒಂದು ಟ್ರೀ ಅನ್ನ ಕೊಡ್ತಾರೆ. ಈ ಟ್ರೀ ಅನ್ನ ಕೊಟ್ಬಿಟ್ಟು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೊಡ್ತಾರೆ. ಸೊ ಅದನ್ನ ಹೇಗೆ ಮಾಡೋದು, ಫಸ್ಟ್ ಇನ್ ಆರ್ಡರ್ ಅಲ್ಲಿ ಹೇಗೆ ಟ್ರಾವರ್ಸ್ ಮಾಡೋದು. ಇನ್ ಆರ್ಡರ್ in order in formula ಏನು, ಲೆಫ್ಟ್ ರೂಟ್ ರೈಟ್, ಆರ್ ರೋ ಆರ್. ಸೊ ಸಾರಿ, ಎಲ್ ರೋ ಆರ್ ಇದು ಫಾರ್ಮುಲಾ. ಲೆಫ್ಟ್ ರೂಟ್ ರೈಟ್. ಸೊ ಲೆಫ್ಟ್ ರೂಟ್ ರೈಟ್ ಅಂದ್ರೇನು, ಈಗ ಇದು ರೂಟ್ ನೋಡ್ ಸ್ಟಾರ್ಟಿಂಗ್ ಇದು, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಲ್ಲಿಂದ ಶುರು ಮಾಡಬೇಕು. ಸೊ ಇಲ್ಲಿಂದ ಶುರು ಮಾಡಿದ್ರೆ ಅವ್ರು ಏನ್ ಹೇಳಿದ್ದಾರೆ, ಫಸ್ಟ್ ಲೆಫ್ಟ್ ಹೋಗ್ಬೇಕು. ಸೊ ಲೆಫ್ಟ್ ಇದು ನೋಡ್ ಆಯ್ತು ರೂಟ್. ಸೊ ಇದರ ಲೆಫ್ಟ್ ಯಾವುದು, ಬಿ. ನೆಕ್ಸ್ಟ್ ಬಿ ಯಾವ್ದಾದ್ರು ಲೆಫ್ಟ್ ಇದೆಯಾ, ಬಿ ಗೆ ಯಾವುದು ಲೆಫ್ಟ್ ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ರೂಟ್ ಅಂತ ಕನ್ಸಿಡರ್ ಮಾಡ್ತೀನಿ, ಬಿ ಅನ್ನ ರೂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಇದಕ್ಕೆ ನೆಕ್ಸ್ಟ್ ಯಾವುದು ಇಲ್ಲ. ಈಗ ನೋಡಿ, ನೆಕ್ಸ್ಟ್ ಬಿ ಗೆ ಯಾವ್ದಾದ್ರು ಚೈಲ್ಡ್ ನೋಡ್ ಇದೆಯಾ, ಇಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಯಾವ್ದಾದ್ರು ಇದೆಯಾ, ಇಲ್ಲ. ಸೊ ಲೆಫ್ಟ್ ಬರಿಬೇಕಿತ್ತು, ಯಾವುದು ಇಲ್ಲ, ಖಾಲಿ ಬಿಡ್ತೀನಿ. ನೆಕ್ಸ್ಟ್ ಲೆಫ್ಟ್ ಆದ್ಮೇಲೆ ಏನ್ ಬರಿಬೇಕು, ರೂಟ್ ಬರಿಬೇಕು. ಸೊ ರೂಟ್ ಯಾವುದು, ಬಿ. ನೆಕ್ಸ್ಟ್ ರೂಟ್ ಆದ್ಮೇಲೆ ರೈಟ್ ಬರೀಬೇಕು. ಈ ರೂಟಿನ ರೈಟ್ ಸೈಡ್ ಅಲ್ಲಿ ಇರುವಂತ ನೋಡ್ ಯಾವುದು, ಡಿ. ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ರೂಟ್ ಅಂತ ಯಾವ್ದನ್ನ ತಗೋಬೇಕು, ರೂಟ್ ಅಂತ ಯಾವ್ದನ್ನ ತಗೋಬೇಕು ಅಂದ್ರೆ ಅದಕ್ಕೆ 0 ಚೈಲ್ಡ್ ಇರಬೇಕು, ಇಲ್ಲ 1 ಚೈಲ್ಡ್ ಇರಬೇಕು, ಇಲ್ಲ 2 ಚೈಲ್ಡ್ ಇರಬೇಕು. ಸೊ ಈ ರೀತಿ ಏನಾದ್ರೂ ಸಿ ಅಂತ ಇತ್ತು ಅನ್ಕೊಳ್ಳಿ, ಅವಾಗಲೂ ನಾನು ರೂಟ್ ಅಂತ ಇದನ್ನೇ ಕನ್ಸಿಡರ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದು ಚೈಲ್ಡ್ಗಳು ಇರಬಾರ್ದು, ಅಂದ್ರೆ 0 ಚೈಲ್ಡ್, 1 ಚೈಲ್ಡ್, 2 ಚೈಲ್ಡ್ ಇದ್ರೆ ಅದನ್ನ ನಾನು ರೂಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇವಾಗ ಬಿ ಮತ್ತೆ ಡಿ ಆಯ್ತು. ಸೊ ಇವಾಗ ಏನಾಯ್ತು, ಇದು ಅಷ್ಟನ್ನು ಸೇರಿ ಬಿ ಕಾಮ ಡಿ, ಇದು ಅಷ್ಟು ಸೇರಿ ನನಗೆ ಏನಾಯ್ತು, ಲೆಫ್ಟ್ ಸಬ್ ಟ್ರೀ ಆಯ್ತು. ಇದೇನಾಯ್ತು, ರೂಟ್. ಸೊ ಫಸ್ಟ್ ಏನ್ ಬರಿಬೇಕಿತ್ತು, ನಾನು ಲೆಫ್ಟ್ ನ ಬರಿಬೇಕಿತ್ತು, ಲೆಫ್ಟ್ ಆಲ್ರೆಡಿ ಬರ್ದಾಗಿದೆ, ಬಿ ಡಿ. ನೆಕ್ಸ್ಟ್ ರೂಟ್ ನ ಬರಿಬೇಕು. ಇವಾಗ ಈ ಟ್ರೀಯನ್ನ ರೂಟ್ ಯಾವುದು, ಎ. ಸೊ ಇವಾಗ ರೂಟ್ ಆಯ್ತು ಮತ್ತೆ ಲೆಫ್ಟ್ ಆಯ್ತು, ಲೆಫ್ಟ್ ರೂಟ್ ಆಯ್ತು. ಇನ್ನು ಉಳಿದಿರುವಂತದ್ದೇನು, ರೈಟ್. ಸೊ ಇವಾಗ ಏನ್ ಮಾಡಿ, ಇದನ್ನ ಡಿಟ್ಯಾಚ್ ಮಾಡಿದಾಗ ಇದೇ ಒಂದು ಸಪರೇಟ್ ಟ್ರೀ ಆಯ್ತು. ಈ ಸಪರೇಟ್ ಟ್ರೀಗೆ ಲೆಫ್ಟ್ ರೂಟ್ ರೈಟ್ ನ ಅಪ್ಲೈ ಮಾಡಿ. ಲೆಫ್ಟ್ ಯಾವುದು, ಇಲ್ಲಿ ಬರ್ತೀರಾ, ಸೊ ಅದರ ಲೆಫ್ಟ್ ಬರ್ತೀರಾ. ಸೊ ಲೆಫ್ಟ್ ಸೈಡ್ ಅಲ್ಲಿ ಈ ನೋಡ್ಗೆ ಏನಾಗಿದೆ, 1 ಚೈಲ್ಡ್ ಇದೆ. ಸೊ ಇದಕ್ಕೆ ಯಾವುದೇ ಚೈಲ್ಡ್ ಇಲ್ಲ, ಅದರ ನೆಕ್ಸ್ಟ್ ಅಲ್ಲಿ ಇರುವಂತ ಜಿ ಗೆ ಯಾವುದೇ ಚೈಲ್ಡ್ ಇಲ್ಲ. ಸೊ ಏನಾಯ್ತು, ಇದನ್ನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಬೇಕು. ಈ ರೂಟ್ ನೋಡ್ಗೆ ಫಸ್ಟ್ ಏನ್ ಬರೀಬೇಕು, ಲೆಫ್ಟ್ ಯಾವುದು, ಜಿ. ಸೊ ಜಿ. ನೆಕ್ಸ್ಟ್ ರೂಟ್ ನೋಡ್ ನ ಬರೀಬೇಕು, ಇ. ರೈಟ್ ಅಲ್ಲಿ ಯಾವ್ದಾದ್ರು ನೋಡಿದ್ಯಾ, ಇಗೆ ಯಾವುದೇ ನೋಡಿಲ್ಲ. ಸೊ ಏನಾಯ್ತು, ಇ ಮತ್ತೆ ಜಿ ಎರಡು ಸೇರಿ ಲೆಫ್ಟ್ ಆಯ್ತು, ಇ ಮತ್ತೆ ಜಿ ಎರಡು ಸೇರಿ ಲೆಫ್ಟ್ ಆಯ್ತು. ಸೊ ಲೆಫ್ಟ್ ನಮ್ದು ಬರ್ದಾಗಿದೆ ಆಲ್ರೆಡಿ. ಇವಾಗ ಏನ್ ಬರೀಬೇಕು, ಲೆಫ್ಟ್ ಆದ್ಮೇಲೆ ರೂಟ್ ನ ಬರೀಬೇಕು. ರೂಟ್ ಯಾವುದು ಈ ಟ್ರೀಗೆ, ಸಿ. ಸೊ ಸಿ ಇದೇನಾಯ್ತು, ರೂಟ್. ಇವಾಗ ಇನ್ನು ಉಳಿದಿರುವಂತದ್ದೇನೋ, ಈ ಎಫ್ ಎಚ್ ಐ, ಈ ಸಪರೇಟ್ ಟ್ರೀ ಉಳ್ಕೊಂತು. ಒಂದೊಂದೇ ಸಪರೇಟ್ ಟ್ರೀ ಮಾಡ್ಕೊಂತ ಬನ್ನಿ. ಇವಾಗ ಇದೇನಾಗುತ್ತೆ, ರೂಟ್, ಇದು ಲೆಫ್ಟ್ ರೈಟ್. ಇನ್ ಆರ್ಡರ್ಗೆ ಫಾರ್ಮುಲಾ ಏನು, ಲೆಫ್ಟ್ ಬರಿಬೇಕು ಫಸ್ಟ್, ಎಚ್. ನೆಕ್ಸ್ಟ್ ರೂಟ್ ಎಫ್, ನೆಕ್ಸ್ಟ್ ರೈಟ್ ಐ. ಇದು ಇನ್ ಆರ್ಡರ್ ಬೈನರಿ ಟ್ರೀ ಟ್ರಾವರ್ಸಲ್ ಆಯ್ತು. ನೆಕ್ಸ್ಟ್ ಪ್ರೀ ಆರ್ಡರ್ ಟ್ರಾವರ್ಸಲ್ ನ ನೋಡೋಣ. ಈಗ ಅದೇ ಸೇಮ್ ಟ್ರೀಗೆ ನಾವು ಪ್ರೀ ಆರ್ಡರ್ ಟ್ರಾವರ್ಸಲ್ ನ ಮಾಡಬೇಕು. ಪ್ರೀ ಆರ್ಡರ್ ಫಾರ್ಮುಲಾ ಏನು, ರೂಟ್ ಲೆಫ್ಟ್ ರೈಟ್. ಸೊ ಪ್ರೀ ಆರ್ಡರ್ ಫಸ್ಟ್ ಏನ್ ಬರಿಬೇಕು, ರೂಟ್ ಬರಿಬೇಕು. ಇದು ಅಷ್ಟನ್ನು ಕೂಡ ನಾನು ಎಂಟೈರ್ ಟ್ರೀ ಅಂತ ಕನ್ಸಿಡರ್ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ಎಂಟೈರ್ ಟ್ರೀಗೆ ರೂಟ್ ಯಾವುದು, ರೂಟ್ ಎ. ಫಸ್ಟ್ ಏನ್ ಬರೀಬೇಕು, ರೂಟ್. ಸೊ ಇವಾಗ ಏನಾಯ್ತು, ನಾನು ರೂಟ್ ಅನ್ನ ಬರ್ದಾಯ್ತು. ಇವಾಗ ರೂಟ್ ನೋ ಲೆಫ್ಟ್ ನೋ ಡಿಟ್ಯಾಚ್ ಮಾಡಿ. ಈಗ ರೂಟ್ ಬರ್ದಾದ್ಮೇಲೆ ಏನ್ ಬರೀಬೇಕು, ಲೆಫ್ಟ್ ನ ಬರೀಬೇಕು. ಸೊ ಈಗ ಡಿಟ್ಯಾಚ್ ಮಾಡಾದ್ಮೇಲೆ ಈ ರೂಟ್ಗೆ ಲೆಫ್ಟ್ ಅಲ್ಲಿ ಇರುವಂತದ್ದು ಯಾವುದು, ಇದು ಅಷ್ಟನ್ನು ಸೇರಿಸಿ ಒಂದು ಸಬ್ ಟ್ರೀ ಆಗಿ ನಾನು ಕನ್ಸಿಡರ್ ಮಾಡಬೇಕು. ಇವಾಗ ಇದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಯಾವುದೇ ನೋಡಿಲ್ಲ, ರೈಟ್ ಸೈಡ್ ಅಲ್ಲಿ ಒಂದು ನೋಡಿದೆ. ಸೊ ಇವಾಗ ಏನ್ ಮಾಡಬಹುದು, ಇದನ್ನ ನಾನು ರೂಟ್ ಅಂತ ಕನ್ಸಿಡರ್ ಮಾಡಬಹುದು. ಈ ಸ್ಮಾಲ್ ಸಬ್ ಟ್ರೀಗೆ ರೂಟ್ ಅಂತ ಕನ್ಸಿಡರ್ ಮಾಡಬಹುದು.
ಇವಾಗ ಏನ್ ನಮ್ಮ ಫಾರ್ಮುಲಾ, ರೂಟ್ ನ ಬರೀಬೇಕು ಫಸ್ಟ್. ಸೊ ಬಿ, ನೆಕ್ಸ್ಟ್ ಲೆಫ್ಟ್ ನ ಬರೀಬೇಕು, ಲೆಫ್ಟ್ ಅಲ್ಲಿ ಯಾವುದು ನೋಡಿಲ್ಲ ಸೊ ಖಾಲಿ. ನೆಕ್ಸ್ಟ್ ರೈಟ್ ಬರೀಬೇಕು, ಸೊ ರೈಟ್ ಇನ ನೋಡಿ ಯಾವುದು ಡಿ. ಇವಾಗ ಇದೇನಾಯ್ತು, ಸ್ಟಾರ್ಟಿಂಗ್ ನಮ್ಮ ಇನಿಷಿಯಲ್ ಟ್ರೀಗೆ ರೂಟ್ ಆಯ್ತು, ಲೆಫ್ಟ್ ಕೂಡ ಆಯ್ತು, ರೂಟ್ ಆಯ್ತು, ಲೆಫ್ಟ್ ಆಯ್ತು. ಇನ್ನು ಉಳಿದಿರುವಂತದ್ದು ಯಾವುದು, ರೈಟ್ ಮಾತ್ರ ಉಳಿತು. ಸೊ ರೈಟ್ ಮಾತ್ರ ಉಳಿತು ಇವಾಗ. ಸೊ ರೈಟ್ ಮಾತ್ರ ಉಳಿತು ಅಂದ್ರೆ ಇದು ಅಷ್ಟು, ಇದರ ರೈಟ್ ಸೈಡ್ ಇರುವ ರೂಟಿನ ರೈಟ್ ಸೈಡ್ ಅಲ್ಲಿ ಇರುವಂತಹ ಫುಲ್ ಟ್ರೀನ ನಾನು ಕನ್ಸಿಡರ್ ಮಾಡಬೇಕು. ಸೊ ಈ ಫುಲ್ ಟ್ರೀನ ಕನ್ಸಿಡರ್ ಮಾಡಿದಾಗ ಮತ್ತೆ ಈ ಫಾರ್ಮುಲಾನ ಅಪ್ಲೈ ಮಾಡಿ, ರೂಟ್ ಲೆಫ್ಟ್ ರೈಟ್. ಸೊ ರೂಟ್ ಯಾವುದು, ಈ ಕಂಪ್ಲೀಟ್ ಸಪರೇಟ್ ಸಬ್ ಟ್ರೀಗೆ ಸಿ. ಸೊ ಸಿ, ಇದರ ರೂಟ್ ಕೂಡ ಮುಗಿತು, ರೂಟ್ ಮುಗಿತು. ಸೊ ಇವಾಗ ಡಿಟ್ಯಾಚ್ ಮಾಡಿ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಲೆಫ್ಟ್. ಸೊ ಈ ರೂಟಿನ ಲೆಫ್ಟ್ ಅಲ್ಲಿ ಇರೋದಂಥದ್ದು ಯಾವುದು, ಇ. ಸೊ ಇ ನ ಲೆಫ್ಟ್ ಅಲ್ಲಿ ಜಿ ಇದೆ. ಸೊ ಜಿ ಗೆ ಯಾವುದೇ ಚೈಲ್ಡ್ ಇಲ್ಲ. ಸೊ ಏನಂತ ಕನ್ಸಿಡರ್ ಮಾಡಬಹುದು, ನಾನು ಇದನ್ನ ರೂಟ್ ಅಂತ ಕನ್ಸಿಡರ್ ಮಾಡಬಹುದು. ಫಸ್ಟ್ ಟೈಮ್ ಬರೀಬೇಕು ರೂಟ್. ಸೊ ಇ, ನೆಕ್ಸ್ಟ್ ಲೆಫ್ಟ್ ಜಿ, ರೈಟ್ ಸೈಡ್ ಅಲ್ಲಿ ಯಾವುದು ನನಗೆ ಹೀಗೆ ಯಾವುದು ಇಲ್ಲ. ಸೊ ಏನಾಯ್ತು, ಫುಲ್ ಕಂಪ್ಲೀಟ್ ಆಯ್ತು. ಇವಾಗ ಏನಾಯ್ತು, ಇದು ಲೆಫ್ಟ್ ಆಯ್ತು. ಈ ಸಬ್ ಟ್ರೀ ಏನ್ ಕನ್ಸಿಡರ್ ಮಾಡಿದ್ದು, ಇದಕ್ಕೆ ಲೆಫ್ಟ್ ಆಯ್ತು, ರೂಟ್ ಆಯ್ತು. ಇನ್ನು ಉಳಿದಿದ್ದು ರೈಟ್ ಸೈಡ್, ರೈಟ್ ಸೈಡ್ ಇಂದು ಸಪರೇಟ್ ಸಬ್ ಟ್ರೀ ಆಯ್ತು. ಇವಾಗ ಇದು ರೂಟ್ ಲೆಫ್ಟ್ ರೈಟ್. ಫಾರ್ಮುಲಾ ಏನು, ರೂಟ್ ಬರೀರಿ ಫಸ್ಟ್ ಎಫ್, ನೆಕ್ಸ್ಟ್ ಲೆಫ್ಟ್ ಎಚ್, ನೆಕ್ಸ್ಟ್ ರೈಟ್ ಐ. ಇಷ್ಟೇ ಪ್ರೀ ಆರ್ಡರ್ ಟ್ರಾನ್ಸ್ಫರ್. ಒಂದನ್ನ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅವ್ರ ಫಾರ್ಮುಲಾ ಏನಿದೆ ಆ ಪ್ರಕಾರ ಮಾಡ್ತಾ ಮಾಡ್ತಾ ಸಬ್ ಟ್ರೀಗಳಾಗಿ ಡಿವೈಡ್ ಮಾಡ್ತಾ ಬನ್ನಿ, ಕನೆಕ್ಷನ್ ನ ತೆಗಿತಾ ಹೋಗಿ, ಅವಾಗ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಈಗ ಮೂರನೇದು ಪೋಸ್ಟ್ ಆರ್ಡರ್. ಪೋಸ್ಟ್ ಆರ್ಡರ್ಗೆ ಫಾರ್ಮುಲಾ ಏನು, ಲೆಫ್ಟ್ ರೈಟ್ ರೂಟ್. ಸೊ ಫಸ್ಟ್ ನಾನು ಈ ಟ್ರೀನ ಕಂಪ್ಲೀಟ್ ಟ್ರೀನ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಏನ್ ಮಾಡಬೇಕು, ಲೆಫ್ಟ್ ಹೋಗ್ಬೇಕು. ಸೊ ಲೆಫ್ಟಿಗೆ ಬರ್ತೀನಿ, ಬಿ. ಸೊ ಈ ಬಿ ಇಂದ ಲೆಫ್ಟಿಗೆ ಹೋಗೋಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಯಾವುದೇ ಲೆಫ್ಟ್ ನೋಡ್ ಇಲ್ಲ, ಆದ್ರೆ ರೈಟ್ ಸೈಡ್ ಅಲ್ಲಿ ಒಂದು ನೋಡಿದೆ. ಸೊ ಅದಕ್ಕೆ ಯಾವುದೇ ಚೈಲ್ಡ್ ನೋಡಿಲ್ಲ. ಸೊ ಏನ್ ಮಾಡ್ಬೋದು, ಇದನ್ನ ನಾನು ರೂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನ ನಾನು ಬಿ ನ ರೂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಏನ್ ಬರಿಬೇಕಿತ್ತು, ಲೆಫ್ಟ್ ಬರಿಬೇಕಿತ್ತು. ಲೆಫ್ಟ್ ಯಾವ್ದು ಲೆಟರ್ ಇಲ್ಲ, ಸೊ ಏನ್ ಯಾವುದೇ ನೋಡಿಲ್ಲ. ಸೊ ಏನ್ ಮಾಡ್ಬೇಕು, ನೆಕ್ಸ್ಟ್ ರೈಟ್ ನ ಬರಿಬೇಕು. ರೈಟಿನ ವ್ಯಾಲ್ಯೂ ಏನು, ಡಿ. ಪೋಸ್ಟ್ ಆರ್ಡರ್ ಫಸ್ಟ್ ಏನ್ ಬರ್ದೆ, ಡಿ ಬರ್ದೆ. ಸೊ ಡಿ ಏನಾಯ್ತು ನನಗೆ, ಈ ನನ್ನ ಸಬ್ ಟ್ರೀಯ ರೈಟ್ ಆಯ್ತು. ಇವಾಗ ಏನ್ ಬರಿಬೇಕು, ರೂಟ್ ಬರಿಬೇಕು. ರೂಟಿನ ವ್ಯಾಲ್ಯೂ ಏನು, ಬಿ. ಸೊ ಬಿ, ಈ ಡಿ ಮತ್ತೆ ಬಿ ಇವೆರಡನ್ನೂ ಸೇರೇನಾಯ್ತು, ಬಿ ಮತ್ತೆ ಡಿ ಇವೆರಡನ್ನೂ ಸೇರೇನಾಯ್ತು, ಲೆಫ್ಟ್ ಆಯ್ತು ನಮಗೆ. ಸೊ ಈ ಕಂಪ್ಲೀಟ್ ಟ್ರೀನ ಲೆಫ್ಟ್ ಮುಗೀತು, ಲೆಫ್ಟ್ ಮುಗ್ದಾಗಿದೆ ನಂದು. ಸೊ ಇವಾಗ ಏನ್ ಮಾಡ್ತೀನಿ, ಡಿಟ್ಯಾಚ್ ಮಾಡ್ತೀನಿ, ಡಿಟ್ಯಾಚ್. ನೆಕ್ಸ್ಟ್ ಲೆಫ್ಟ್ ಆದ್ಮೇಲೆ ಏನ್ ಮಾಡಬೇಕು, ರೈಟ್ ಮಾಡಬೇಕು. ಈ ಕಂಪ್ಲೀಟ್ ಸಬ್ ಟ್ರೀಯ ಲೆಫ್ಟ್ ಆಗಿದೆ. ಇವಾಗ ಈ ಕಂಪ್ಲೀಟ್ ಸಬ್ ಟ್ರೀನ ರೈಟ್ ನ ಮಾಡಬೇಕು, ರೈಟ್. ಸೊ ಕಂಪ್ಲೀಟ್ ಸಬ್ ಟ್ರೀಯ ರೈಟ್ ಅನ್ನ ಮಾಡಬೇಕಾದ್ರೆ ಡಿಟ್ಯಾಚ್ ಮಾಡ್ಕೊಳ್ಳಿ. ಸೊ ಡಿಟ್ಯಾಚ್ ಮಾಡಾದ್ಮೇಲೆ ಇದೊಂದು ಕಂಪ್ಲೀಟ್ ಸಬ್ ಟ್ರೀ, ಸಪರೇಟ್ ಸಬ್ ಟ್ರೀ ಆಯ್ತು. ಇದಕ್ಕೆ ಲೆಫ್ಟ್ ರೈಟ್ ರೂಟ್ ನ ಅಪ್ಲೈ ಮಾಡಿ. ಲೆಫ್ಟ್ ಇದು ರೂಟ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬನ್ನಿ ಲೆಫ್ಟ್ ಸೈಡ್, ಮತ್ತೆ ಕೆಳಗಡೆ ಬನ್ನಿ ಲೆಫ್ಟ್ ಸೈಡ್. ಇದಕ್ಕೆ ಯಾವುದೇ ಚೈಲ್ಡ್ ನೋಡ್ ಇಲ್ಲ. ಸೊ ಇದರ ಪ್ರೀವಿಯಸ್ ಏನಾಗುತ್ತೆ, ರೂಟ್ ನೋಡ್ ಆಗುತ್ತೆ, ರೂಟ್ ನೋಡ್. ಈ ರೂಟ್ಗೆ ಇದು ಲೆಫ್ಟ್ ನೋಡ್ ಆಗಿದೆ. ಫಸ್ಟ್ ಏನ್ ಬರೀಬೇಕು, ಲೆಫ್ಟ್ ಅನ್ನ ಬರೀಬೇಕು. ಸೊ ಜಿ, ಜಿ. ನೆಕ್ಸ್ಟ್ ಲೆಫ್ಟ್ ಆದ್ಮೇಲೆ ರೈಟ್ ಬರೀಬೇಕು. ಹೀಗೆ ಯಾವುದೇ ರೈಟ್ ನೋಡ್ ಇಲ್ಲ, ಸೊ ಖಾಲಿ. ನೆಕ್ಸ್ಟ್ ಏನ್ ಬರಬೇಕು, ರೂಟ್ ಬರೀಬೇಕು. ರೂಟ್ ವ್ಯಾಲ್ಯೂ ಏನು, ಇ. ಇವಾಗ ಏನಾಗುತ್ತೆ, ಜಿ ಮತ್ತೆ ಇ ಇವೆರಡು ಸೇರಿ ಲೆಫ್ಟ್ ಮುಗೀತು ನನಗೆ. ಲೆಫ್ಟ್ ಆಲ್ರೆಡಿ ಬರ್ದಾಗಿದೆ. ಇವಾಗ ಏನ್ ಮಾಡಬೇಕು, ರೈಟ್ ಮಾಡಬೇಕು, ಮತ್ತೆ ರೈಟ್. ಸೊ ಇದು ರೂಟ್ ಆಗಿತ್ತಲ್ವಾ, ನಮ್ಮ ಕಂಪ್ಲೀಟ್ ಸಪರೇಟ್ ಸಬ್ ಟ್ರೀಗೆ ಇದು ರೂಟ್ ಆಗಿತ್ತು, ಇದು ಲೆಫ್ಟ್ ಆಯ್ತು. ಇವಾಗ ಇದು ಫುಲ್ಲು ರೈಟ್ ಆಯ್ತು. ಇವಾಗ ಡಿಟ್ಯಾಚ್ ಮಾಡ್ಕೊಳ್ಳಿ. ಡಿಟ್ಯಾಚ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಇದನ್ನ ಇದಕ್ಕೆ ಸಪರೇಟ್ ಆಗಿ ಲೆಫ್ಟ್ ರೈಟ್ ರೂಟ್ ನ ಅಪ್ಲೈ ಮಾಡಿ. ಲೆಫ್ಟ್ ಯಾವುದು, ಲೆಫ್ಟ್ ಎಚ್, ರೈಟ್ ಐ, ರೂಟ್ ಯಾವುದು, ಎಫ್. ಈಗ ಫಸ್ಟ್ ಏನು ಅಪ್ಲೈ ಮಾಡಬೇಕು, ಲೆಫ್ಟ್ ವ್ಯಾಲ್ಯೂ ಏನು, ಎಚ್. ನೆಕ್ಸ್ಟ್ ರೈಟ್ ವ್ಯಾಲ್ಯೂ ಏನು, ಐ. ಇವಾಗ ಇದಕ್ಕೆ ಇರುವಂತಹ ರೂಟ್ ವ್ಯಾಲ್ಯೂ ಏನು, ಎಫ್. ಇವಾಗ ಏನಾಯ್ತು, ಇದು ಸಪರೇಟ್ ಲೆಫ್ಟ್ ಆಯ್ತು. ಈ ಕಂಪ್ಲೀಟ್ ಸಪರೇಟ್ ಸಬ್ ಟ್ರೀ ಏನಾಯ್ತು, ರೈಟ್ ಆಯ್ತು. ಏನ್ ಫಾರ್ಮುಲಾ, ಲೆಫ್ಟ್ ರೈಟ್. ಲೆಫ್ಟ್ ಬರ್ದಾಯ್ತು,
ರೈಟ್ ಬರ್ದಾಯ್ತು. ಇನ್ನು ಉಳಿದಿರುವಂಥದ್ದು ರೂಟ್. ಸೊ ರೂಟ್ ವ್ಯಾಲ್ಯೂ ಏನು ಸಿ. ಈಗ ಇದು ಲೆಫ್ಟ್ ಸಬ್ ಟ್ರೀ, ನಮ್ಮ ಇನಿಷಿಯಲ್ ಟ್ರೀಗೆ ಇದು ಲೆಫ್ಟ್ ಸಬ್ ಟ್ರೀ, ಇದು ರೈಟ್ ಸಬ್ ಟ್ರೀ, ಇದು ಕಂಪ್ಲೀಟ್ ಸೇರಿಸಿದ್ರೆ ರೈಟ್ ಸಬ್ ಟ್ರೀ. ಇನ್ನು ಉಳ್ಕೊಂಡಿದ್ದೆ ಯಾವುದು ಎ, ಇದೇನಿದು ರೂಟ್. ಲೆಫ್ಟ್ ರೈಟ್ ಆಗಿದೆ, ಇವಾಗ ರೂಟ್ ಬರೀಬೇಕು. ಸೊ ವ್ಯಾಲ್ಯೂ ಏನು ಎ. ಸಿಂಪಲ್, ಇಷ್ಟೇ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.